ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಮಾನವನ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟಿರುತ್ತದೆ? ಆಪ್ಷನ್ ಎ ಶೇಕಡ 40%, ಆಪ್ಷನ್ ಬಿ ಶೇಕಡ 60%, ಆಪ್ಷನ್ ಸಿ ಶೇಕಡ 70%, ಆಪ್ಷನ್ ಡಿ ಶೇಕಡ 75%. ಸರಿಯಾದ ಉತ್ತರ ಆಪ್ಷನ್ ಬಿ ಶೇಕಡ 60%. ಎರಡನೇ ಪ್ರಶ್ನೆ, ಪ್ರತಿನಿತ್ಯ ಬಿಸಿ ನೀರು ಕುಡಿಯುವುದರಿಂದ ಯಾವ ರೋಗವನ್ನು ತಡೆಯಬಹುದು? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ BP, ಆಪ್ಷನ್ ಸಿ ಜ್ವರ, ಆಪ್ಷನ್ ಡಿ ಹಾರ್ಟ್ ಅಟ್ಯಾಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಹಾರ್ಟ್ ಅಟ್ಯಾಕ್. ಮೂರನೆಯ ಪ್ರಶ್ನೆ, ಸಕ್ಕರೆ ಕಾಯಿಲೆಯ ಲಕ್ಷಣಗಳೇನು? ಆಪ್ಷನ್ ಎ ಅತಿಯಾದ ಮೂತ್ರ, ಆಪ್ಷನ್ ಬಿ ಜಾಸ್ತಿ ಹಸಿವು, ಆಪ್ಷನ್ ಸಿ ಹಲ್ಲು ಹುಳುಕು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಾಲ್ಕನೇ ಪ್ರಶ್ನೆ, ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಏಲಕ್ಕಿ, ಆಪ್ಷನ್ ಸಿ ಲವಂಗ, ಆಪ್ಷನ್ ಡಿ ಪುದೀನ. ಸರಿಯಾದ ಉತ್ತರ ಆಪ್ಷನ್ ಬಿ ಏಲಕ್ಕಿ. ಐದನೇ ಪ್ರಶ್ನೆ, ಮೂಳೆಗಳು ಗಟ್ಟಿಯಾಗಿರಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ವಾಲ್ನಟ್, ಆಪ್ಷನ್ ಬಿ ಅಂಜೂರ, ಆಪ್ಷನ್ ಸಿ ಒಣದ್ರಾಕ್ಷಿ, ಆಪ್ಷನ್ ಡಿ ಖರ್ಜೂರ. ಸರಿಯಾದ ಉತ್ತರ ಆಪ್ಷನ್ ಸಿ ಒಣದ್ರಾಕ್ಷಿ. ಆರನೇ ಪ್ರಶ್ನೆ, ದೇಹದಲ್ಲಿ ಕಡಿಮೆ ರಕ್ತ ಇರುವವರು ನಿಯಮಿತವಾಗಿ ಏನನ್ನು ಸೇವಿಸಬೇಕು? ಆಪ್ಷನ್ ಎ ಆಪಲ್, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಈರುಳ್ಳಿ, ಆಪ್ಷನ್ ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೂಟ್. ಏಳನೇ ಪ್ರಶ್ನೆ, ಪ್ರತಿನಿತ್ಯ ಮಲವಿಸರ್ಜನೆ ಸರಿಯಾಗಿ ಆಗಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ತುಪ್ಪ, ಆಪ್ಷನ್ ಬಿ ಮೊಸರು, ಆಪ್ಷನ್ ಸಿ ಗ್ರೀನ್ ಟೀ, ಆಪ್ಷನ್ ಡಿ ನಿಂಬೆ ರಸ. ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ ರಸ. ಎಂಟನೇ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ಶಕ್ತಿಯನ್ನು ಉತ್ಪಾದಿಸುತ್ತದೆ? ಆಪ್ಷನ್ ಎ 10 ವ್ಯಾಟ್, ಆಪ್ಷನ್ ಬಿ 13 ವ್ಯಾಟ್, ಆಪ್ಷನ್ ಸಿ 18 ವ್ಯಾಟ್, ಆಪ್ಷನ್ ಡಿ 23 ವ್ಯಾಟ್. ಸರಿಯಾದ ಉತ್ತರ ಆಪ್ಷನ್ ಡಿ 23 ವ್ಯಾಟ್. ಒಂಬತ್ತನೇ ಪ್ರಶ್ನೆ, ದೇಹದ ಯಾವ ಅಂಗವು ಹೃದಯಾಘಾತದ ಮುನ್ಸೂಚನೆಯನ್ನು ನೀಡುತ್ತದೆ? ಆಪ್ಷನ್ ಎ ಎಡಭುಜ, ಆಪ್ಷನ್ ಬಿ ಕುತ್ತಿಗೆ, ಆಪ್ಷನ್ ಸಿ ಕಾಲುಗಳು, ಆಪ್ಷನ್ ಡಿ ದವಡೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಅಂಗಗಳು. ಇಂದಿನ ಕೊನೆಯ ಪ್ರಶ್ನೆ, ಬಾದಾಮಿಯನ್ನು ಯಾವ ಸಮಸ್ಯೆ ಇರುವವರು ತಿನ್ನಲೇಬಾರದು? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಹೈ BP, ಆಪ್ಷನ್ ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಸಿ ಹೈ BP. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.